ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್
ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಿಂದ ಮುಂದುವರೆದಂತಹ ಮಿಸೈಲ್ ಸುರಿಮಳೆ. ಟೆಹರಾನ್ ಸುತ್ತಮುತ್ತ ಕೂಡ ಆ ಪ್ರದೇಶದ ಮೇಲೆ ಬೆಂಕಿ ಮಳೆಗೈಯಲಾಗ್ತಾ ಇದೆ. ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮೂರನೇ ಯುದ್ಧಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಕಾಳಗ ಇಡೀ ವಿಶ್ವದಲ್ಲಿ ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. 60 ಫೈಟರ್ ಜೆಟ್ಗಳಿಂದ ರಣಭೀಕರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಅಟ್ಯಾಕ್ ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಅಟ್ಯಾಕ್ ಇರಾನ್ನ ಪರಮಾಣು ಇರಬಹುದು, ತೈಲ ಘಟಕಗಳೇನಿದೆ ಅದನ್ನ